ವೀಕ್ಷಕರೇ ನಮಸ್ಕಾರಗಳು. 2025ರ ಟಾಟಾ IPL ಆವೃತ್ತಿಯು ಪಾಕ್ ಹಾಗೂ ಇಂಡೋ ನಡುವಿನ ಯುದ್ಧದ ಕಾರ್ಮೋಡದಿಂದ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು. ಇನ್ನು ವೀಕ್ಷಕರೇ ಇದೀಗ RCB ಹಾಗೂ LHC ಪಂದ್ಯಕ್ಕೆ ಮತ್ತೆ 2025ರ ಟಾಟಾ IPL ಆವೃತ್ತಿಯಲ್ಲಿ ದಿನಾಂಕವು ಪ್ರಕಟಗೊಂಡಿದೆ. ಹೌದು ವೀಕ್ಷಕರೇ, IPLನ ಎಲ್ಲ ಅಭಿಮಾನಿಗಳಿಗೆ ಇದೀಗ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ RCB ಹಾಗೂ LHC ನಡುವಿನ ಪಂದ್ಯದಲ್ಲಿ ಯಾವ ತಂಡವು ಗೆಲ್ಲುತ್ತದೆ ಎಂದು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಒಂದು ವೇಳೆ RCB ತಂಡವು ಆಗಿದ್ದಲ್ಲಿ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ನಿಮ್ಮ ನಿಜವಾದ ವಿನ್ನಿಂಗ್ ಪರ್ಸೆಂಟೇಜನ್ನು ಕೊಡಬಹುದು. ಹಾಗೆ ವೀಕ್ಷಕರೇ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ನ ಆನ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇದೇ ತಿಂಗಳು ಮೇ 8ರಂದು ಪಂಜಾಬ್ ಹಾಗೂ DC ನಡುವಿನ ಪಂದ್ಯವು IPL ಆವೃತ್ತಿಯಲ್ಲಿ ಸಂಪೂರ್ಣವಾಗಿ ಯುದ್ಧದ ಕಾರ್ಮೋಡದಿಂದ ಸ್ಥಗಿತಗೊಂಡಿತ್ತು. ಅದೇ ರೀತಿಯಾಗಿ 59ನೇ ಪಂದ್ಯದಲ್ಲಿ ಲಕ್ನೋ ಹಾಗೂ RCB ತಂಡವು ಕೂಡ ಎದುರಾಗಬೇಕಿದ್ದವು. ಆದರೆ ವೀಕ್ಷಕರೇ ಇಲ್ಲಿಂದ ಈ IPL ಆವೃತ್ತಿಯು ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು. ಆದರೆ ವೀಕ್ಷಕರೇ ಇದೀಗ BCCI ಮಂಡಳಿಯಿಂದ ಮತ್ತೊಂದು ದಿನಾಂಕವು ಪ್ರಕಟಗೊಂಡಿದೆ. ಹೌದು, ಇದೇ ಮೇ 30ರಂದು RCB ಹಾಗೂ LHC ತಂಡವು ಮತ್ತೆ ಮುಖಾಮುಖಿ ಆಗಲಿವೆ ಎಂದು ಇದೀಗ ಅಪ್ಡೇಟ್ಸ್ಗಳು ತಿಳಿಸಿವೆ. ವೀಕ್ಷಕರೇ ಈ ಒಂದು ದಿನಾಂಕವು ಇದೀಗ ಸಂಪೂರ್ಣವಾಗಿ ಪ್ರಕಟಗೊಂಡಿಲ್ಲ. ಹೌದು, ರೂಮರ್ಸ್ಗಳ ಪ್ರಕಾರ ಇದೇ ಮೇ 30ರಂದು RCB ಹಾಗೂ LHC ತಂಡವು ಮುಖಾಮುಖಿ ಆಗಲಿವೆ ಎಂದು ಅಪ್ಡೇಟ್ಸ್ಗಳು ತಿಳಿಸುತ್ತಿವೆ. ವೀಕ್ಷಕರೇ ಒಟ್ಟಾರೆಯಾಗಿ ಇನ್ನು ಉಳಿದಂಥ ಎಲ್ಲ ಪಂದ್ಯಗಳು ಇದೇ ತಿಂಗಳಲ್ಲಿ ಪ್ರಾರಂಭಗೊಳ್ಳಲಿವೆ. ಹೌದು, ಎಲ್ಲ ತಂಡದ ಆಟಗಾರರು ಇದೀಗ ಅಭ್ಯಾಸ ಪಂದ್ಯದಲ್ಲಿ ನಿರತರಾಗಿದ್ದಾರೆ. ವೀಕ್ಷಕರೇ ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.